ಸ್ನೇಹಿತರೆ, ಇವತ್ತು ಲಾಸ್ಟ್ ಡೇ ನೋಡಿ. ಊಟಿಗೆ 3 ದಿನ ಆಯಿತು ಕಂಪ್ಲೀಟ್. ಇವತ್ತು ಖಾಲಿ ಮಾಡೋಂಥ ದಿನ ಸ್ನೇಹಿತರೆ. ಫೈನಲಿ ಲಗೇಜ್ ಎಲ್ಲ ಕಟ್ಟಾಯಿತು ನೋಡ್ಬೋದು. ಇವತ್ತು ಊಟಿಗೆ 3ನೇ ದಿನದ ಬಾಯ್ ಬಾಯ್ ಹೇಳೋ ಸಮಯ ಬಂತು. ಬನ್ನಿ, ಈಗ ಸೀದಾ ಇಲ್ಲಿದ್ದ ಕೂನೂರ್ಗೆ ಹೋಗ್ಬೇಕು ಊಟಿಗೆ. ಈಗ ಅದೇ ಟಾಯ್ ಟ್ರೈನಿಗೆ ಬಿಟ್ಬಿಟ್ಟು ಕಸ್ಟಮರ್ಸ್ನ ಅಲ್ಲಿಂದ ಕೂನೂರ್ಗೆ ಹೋಗಿ ಪಿಕಪ್ ಮಾಡ್ಬೇಕು. ಬನ್ನಿ, ಈಗ ಇಲ್ಲಿದ್ದ ಹೊರಡೋಣ ಫಸ್ಟ್. A few moments later. ಫೈನಲಿ ಕಸ್ಟಮರ್ಸ್ನೆಲ್ಲ ಇಳಿಸ್ತೆ. ಇದು ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್. ನಾನು ಅಲ್ಲೇ ರೈಲ್ವೆ ಸ್ಟೇಷನ್ ಅಂತ ಹೇಳಿದೆ. ಟಾಯ್ ಟ್ರೈನಿಗೆ ಈಗ ಕಸ್ಟಮರು ಕೂನೂರಿಗೆ ಬರ್ತಾರೆ. ಕೂನೂರ್ಗೆ ಹೋಗಿ ಪಿಕಪ್ ಮಾಡ್ಬೇಕು. ಬನ್ನಿ, ಹೋಗ್ತಾ ಹಾಗೆ ಮಾತಾಡೋಣ ನೋಡಿ. ಊಟಿ ಇದು ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಪಕ್ಕದಾಗೆ ಒಂದು 150 ಮೀಟ್ರಲ್ಲೇ ಟ್ರೈನ್ ಇದಿರೋದು, ಟಾಯ್ ಟ್ರೈನ್ ಸ್ಟೇಷನ್. ಬರೀ ಇಲ್ಲ ಒಂದು ಸ್ವಲ್ಪ ಟೀ ಕುಡಿದು ನಿಧಾನಕ್ಕೆ ಹೋಗೋಣ. ನಿಲ್ಲಿಸಿ ಟೀ ಕುಡಿಯೋಣ ಅಂದರೆ ಹೊಡಿತಾರೆ. ಇಲ್ಲ ಅಂತ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ಇರಲ್ಲ. ರೋಡ್ ಸೈಡ್ ಎಲ್ಲ ಪೇ ಪಾರ್ಕಿಂಗ್ಗಳು ಇರ್ತವೆ. ಇಲ್ಲಾಂದ್ರೆ ಎಲ್ಲಾರ ಸ್ವಲ್ಪ ಸೈಡ್ಗೆ ಹಾಕಿ ನಿಲ್ಸಿ ಹೋಗ್ಬೇಕಂದ್ರೆ ಚಿಕ್ಕ ಗಾಡಿ ಆದ್ರೆ ಪರವಾಗಿಲ್ಲ, ದೊಡ್ಡ ಗಾಡಿ ನಿಲ್ಸೋಕ್ಕಾಗಲ್ಲ. ನೀರು ಕುಡಿಯೋಣ ನೋಡಿ. ಇಲ್ಲಿ 1 ಲೀಟ್ರ್ ವಾಟರ್ ಬಾಟ್ಲೆಲ್ಲ ಪ್ಲಾಸ್ಟಿಕ್ ಕಲ ಇಲ್ಲ. ಬರೀ ಏನಿದ್ರು ಈ ಥರ 5 ಲೀಟ್ರ್ ಕ್ಯಾನ್ಸು ಬಿಟ್ಟರೆ ಬೇರೆ ಯಾವ 1 ಲೀಟ್ರ್ ಸಿಗಲ್ಲ. ಹಂಗಾಗಿ ಆ ಥರ ಕ್ಯಾನ್ ತಗೊಂಡಿದ್ವಿ ನೀರು ಕುಡಿಯೋಕ್ಕೆ. ಈಗ ಬನ್ನಿ ಓಡೋಣ. ಇಲ್ಲಿದ್ದ ಒಂದು 20 ಕಿಲೋಮೀಟ್ರ್ ಇದೆ ಅದು ಕೂನೂರು ರೈಲ್ವೆ ಸ್ಟೇಷನ್ನ. ಒಂದು 1 ಅವರ್ ಒಳಗೆ ಆರಾಮಾಗಿ ಹೋಗೋಣ. ಇನ್ನು ಕಸ್ಟಮರ್ಸ್ ಬರೋದಲ್ಲಿ 1 ಗಂಟೆ ಆಗ್ಬೋದು ಹೆಚ್ಚು ಕಡಿಮೆ ಟೈಮಿಂಗ್ಸು. ಈಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಯಿತು. 1.5 ಅವರ್ ಜರ್ನಿ ಅಲ್ಲಿಗೆ. ಬನ್ನಿ ನೋಡಿ, ಇಲ್ಲೆಲ್ಲ ಟೀ ಜಾಸ್ತಿ ಬೆಳೆಯೋದು ಟೀ ಮತ್ತು ಕ್ಯಾರೆಟ್, ಬೀಟ್ರೋಟ್ ಜಾಸ್ತಿ ಫೇಮಸ್. ಅಂದರೆ ಕ್ಯಾರೆಟ್ ಇಲ್ಲಿ ಎಲ್ಲ ಕಡೆ ಬೆಳೆಯೋದು. ಎಲ್ಲಿ ನೋಡಿದ್ರೆ ಮನೆ ಮುಂದೆಲ್ಲ ಜಾಗ ಇರತ್ತಾಗೆಲ್ಲ ಕ್ಯಾರೆಟ್ ಬೆಳೀತಾ ಇರ್ತಾರೆ. ಸಖತ್ತಾಗಿರ್ತಾವೆ ಕ್ಯಾರೆಟ್ ತಿನ್ನಕ್ಕೆ ಮಾತ್ರ. ಊಟಿದು ನ್ಯಾಚುರಲ್ ಅಂದರೆ ನಾಟಿ ಸ್ಟೈಲಾಗಿ ಬೆಳೀತಾರೆ. ಅದೇ ಮೆಡಿಸನ್ ಹಾಕಿ ಇದು ಮಾಡಿ ಬೆಳೆಯಲ್ಲ. ಸಕ್ಕ ಸ್ವೀಟ್ ಆಗಿರ್ತವೆ ತಿನ್ನಕ್ಕೆ ಮಾತ್ರ. ಹೋಗ್ಬೇಕಾದ್ರೆ ನಾವು ಮನೆಗೆ ತಗೊಂಡು ಹೋಗ್ಬೇಕು. ಈಗ ಸದ್ಯಕ್ಕೆ ಇನ್ನೊಂದು ಎಷ್ಟಪ್ಪ ಇದೆ ಅಂದರೆ ನಂದು 15 ಕಿಲೋಮೀಟ್ರ್ ಇದೆ ಯಾವುದೋ ಕೂನೂರು ರೈಲ್ವೆ ಸ್ಟೇಷನ್ನು. ಈಗ ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ. ನಾನೇ ಬೇಗ ಹೋಗ್ತೀನಿ. ಸ್ವಲ್ಪ ಅಲ್ಲೆಲ್ಲ ಸೈಡ್ಗೆ ಹಾಕೋಣ. ಅಲ್ಲಿ ಕೂನೂರು ರೈಲ್ವೆ ಎಲ್ಲ ಇಕ್ಕಟ್ಟಿನ ಜಾಗ, ಎಲ್ಲ ಚಿಕ್ಕ ರೋಡ್ ಅದು. ಇದು ಹಿಂಗೆ ಹೋದರೆ ನಾವು ಇದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ಕೊಯಮತ್ತೂರು ಮತ್ತು ಹಂಗೆ ಬೆಂಗಳೂರು ಮೇಲೆ ಬರ್ಬೋದು. ನಾವು ಬಂಡೀಪುರ ತಪ್ಪಿಸಿ ಬರ್ಬೇಕಂದ್ರೆ ಕ್ಲೋಸ್ ಆಯ್ತಂದ್ರೆ ಇದೇ ಮಾರ್ಗದಲ್ಲಿ ಹೋಗ್ಬೇಕಾಗತ್ತೆ ವಾಪಸ್ ಊರಿಗೆ ಹೋದರೆ. ಸದ್ಯದಲ್ಲಿ ಇವತ್ತು ನಾವು ಇದೊಂದೇ ಟಾಯ್ ಟ್ರೈನ್ ಒಂದೇ ನಮ್ಮ ಕಸ್ಟಮರ್ಸ್ ಇವಾಗ ನಾವು ಹೋಗಿರೋದು. ಅದನ್ನು ಮುಗಿಸ್ಕೊಂಬಿಟ್ಟು ಡೈರೆಕ್ಟ್ ನಾವು ಮೈಸೂರಿಗೆ ಬರೋದು. ಎಲ್ಲೆಲ್ಲಿ ಪಿಕಪ್ ಮಾಡಿದ್ನ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಸೀದಾ ನಾವು ಊರಿಗೆ ಹೋಗೋದು. ಇವತ್ತು ಲಾಸ್ಟ್ ಡೇ. 3 ದಿನ ಕಂಪ್ಲೀಟ್ ಆಯಿತು ಊಟಿ. ಒಳ್ಳೆ ಕ್ಲೈಮೇಟ್ ಇತ್ತು 3 ದಿನ. ಒಳ್ಳೆ ಎಂಜಾಯ್ಮೆಂಟು ಎಲ್ಲ ಮುಗಿತೈತಿ ಇವತ್ತಿಗೆ. ಇನ್ನು ಬಿಸಿಲು ಊರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತೆ. ಮೊನ್ನೆ ನಾವು ಬಂದು 11ನೇ ತಾರೀಕು ಬಂದಿದ್ದು. 12ನೇ ತಾರೀಕೆಲ್ಲ ಊಟಿಲಿದ್ವಿ ನಾವು. 12, 13, 14 ಸಿಕ್ಕಾಪಟ್ಟೆ ಬಿಸಿಲಂತೆ ನೋಡಿ. ಊಟಿ ಕ್ಲೈಮೇಟ್ ಗುರು ಅಜ್ಜೆ ನಾಡ. ನಾನು AC ಬಂದಂಗೆ ಬರುತ್ತೆ ಸುಮ್ಮನೆ ಗಾಳಿ. ಇಷ್ಟೊಂದು ಬಿಸಿಲು ಕಾಣ್ತಾ ಇದೆ ಹೊರಗಡೆ. ವೆದರ್ ನೋಡಿದ್ರೆ ಕೂಲಾಗಿದೆ. ಗಾಳಿ ಮಾತ್ರ ಸಖತ್ತ ಬೀಸ್ತಾ ಇರುತ್ತೆ, ತಣ್ಣಗಿರುತ್ತೆ. ಏನು ಬಿಸಿಲೇ ಗೊತ್ತಾಗಲ್ಲ. ಗ್ಲಾಸ್ ಮೇಲೆ ನೋಡಿ ಏನಂದ್ರೆ ಏನು ಹೀಟ್ ಆಗಿಲ್ಲ. ಇಷ್ಟೊಂದು ಬಿಸಿಲಿದ್ರು ತಣ್ಣಗೈತೆ. ಕಸ್ಟಮರ್ ಮಾತ್ರ ಒಳ್ಳೆ ಗೋಲ್ಡ್ ಕಸ್ಟಮರ್ ಹೇಳ್ಬೇಕಂದ್ರೆ. ನಿಜ ಇಂಥ ಕಸ್ಟಮರ್ ಸಿಗೋದು ರೇರ್. ಯಾಕಂದ್ರೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಗುರು ಈ 3 ದಿನ ಮಾತ್ರ. ಯಾವುದಕ್ಕೂ ಕೊರತೆ ಇರಲಿಲ್ಲ. ಊಟ ತಿಂಡಿಗೆ ಆಮೇಲೆ ಪ್ರತಿಯೊಂದು ಏನೇ ತಗೊಂಡ್ರು ಸಹ ಅವರೇ ಎಲ್ಲ ನಾನೇ ಕೊಡ್ತೀನಿ ಬಿಡು ಅನ್ನೋರು. ಅಷ್ಟೊಂದು ಜೆನ್ಯೂನ್ ಕಸ್ಟಮರ್ ಮಾತ್ರ. ಕೆಲವರು ಸಿಗ್ತಿರ್ತಾರೆ ಟ್ರಿಪ್ಪಲ್ಲಿ ಊಟ ಮಾಡ್ದೇನಪ್ಪ ಅಂತಲೂ ಸಹ ಕೇಳಲ್ಲ ಅಂತ ಕಸ್ಟಮರ್ ಸಿಗ್ತಿರ್ತಾರೆ. ಬಟ್ ಈ ಟ್ರಿಪ್ಪಲ್ಲಿ ಮಾತ್ರ ಒಳ್ಳೆ ಫಸ್ಟ್ ಟೈಮ್ ನಾನು ಇವ್ರ ಕಸ್ಟಮರ್ನ ಪಿಕ್ ಮಾಡ್ಕೊಂಡು ಈ ಟ್ರಿಪ್ಪಲ್ಲಿ ಬಂದಿರೋದು. ಒಳ್ಳೆ
ಒಳ್ಳೆ ಜನನ್ ಇದ್ದಾರೆ. ಏನೇ ಕೊಡ್ಲಿ ಬಿಡ್ಲಿ ಅಟ್ಲೀಸ್ಟ್ ಡ್ರೈವರ್ಗೆ ಊಟ ತಿಂಡಿ ಊಟ ಆಯ್ತಾ ಅಂತನಾದ್ರೂ ಕೇಳ್ಬೇಕು. ಅದು ಕೆಲವ್ರು ಕೇಳೋದೇ ಇಲ್ಲ, ಅದನ್ನು ಸಹ ಕೊಡ್ಸೋದು ಬೇಡ, ಅಟ್ಲೀಸ್ಟ್ ಊಟ ಮಾಡ್ದೇನಪ್ಪ ಏನು ಮಾಡ್ಕೊಂಡೆ ಅಂತ ಅಂತೇಳಿ. ನೋಡಿ ನಾವು ಇರ್ತಿದ್ದು ರೆಸಾರ್ಟಲ್ಲಿ ಕೆಲವು ಡ್ರೈವರ್ಗಳಿಗೆ ಊಟನೇ ಇರಲಿಲ್ಲ. ನಾನು ತೋರಿಸಿದ್ನಲ್ಲ ಸ್ವಿಫ್ಟು ಮತ್ತು ಇನೋವಾ ಅವು ಬಂದಿದ್ದು ನಮ್ಮ ಬೆಂಗಳೂರು ಗಾಡಿಗಳು. ಅವು ಗಾಡಿಗಳಿಗೆಲ್ಲ ಡ್ರೈವರ್ಗೆ ಊಟನೇ ಹೇಳಿರಲಿಲ್ಲ. ಕಸ್ಟಮರ್ ಅವ್ರ ಪಾಡಿಗೆ ಅವ್ರ ರೂಮಲ್ಲಿ ಹೋಗಿ ಆರಾಮಾಗಿದ್ರು. ಡ್ರೈವರ್ಗೆ ಊಟನೇ ಇಲ್ಲ ಅಲ್ಲಿ, ಫ್ರೀ ಗೊತ್ತಾ. ಅಲ್ಲಿ ಡ್ರೈವರ್ ಊಟ ಮಾಡಿದ್ರು ಬಿಲ್ಲು ನಾನು ನಿಮಗೆ ಹೇಳಿದ್ನಲ್ಲ ಮೊನ್ನೆ, ಎಗ್ ರೈಸ್ಗೆ 450 ಬಿಲ್ಲು ಒಂದು ಎಗ್ ರೈಸ್. ಟಿಫನ್ಗೆಲ್ಲ ಕಮ್ಮಿ ಅಲ್ಲ ಅಂದ್ರೂ 200-250 ರೂಪಾಯಿ 300 ರೂಪಾಯಿ ಲೆಕ್ಕಾಚಾರಕ್ಕೆ ಬಿಲ್ ಮಾಡ್ತಾರೆ. ಹೆವಿ ಕಾಸ್ಟ್ಲಿ ಫುಡ್ ಮಾತ್ರ ಹಂಗಿರುತ್ತೆ ಅವರು. ಅದಕ್ಕೆ ನಿನ್ನೆ ರಾತ್ರಿ ನಮ್ಮ ಅದೇ ಬೆಂಗಳೂರು ಹುಡುಗನ ಜೊತೆ ಹೋಗಿದ್ನಲ್ಲ, ಅವ್ರು ಅದಕ್ಕೆ ಬಾಣ ಸುಮ್ಮನೆ ಅಲ್ಲಿ ಕೆಳಗಡೆ ಒಳ್ಳೆ ಹೋಟೆಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಫೇಮಸ್ ಹೋಟ್ಲು, ಒಳ್ಳೆ ಇಡ್ಲಿ ರೈಸ್ ಸಿಗುತ್ತೆ, ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿದ್ರು. ಹಾಗಾಗಿ ನಿನ್ನೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಬತ್ತು. ಸಖತ್ತಾಗಿತ್ತು ಊಟ. ನೀವು ಯಾರನ್ನ ಬಂದರೆ ಊಟಿಗೆ ಅಲ್ಲೇ ಹೋಗಿ, ಸಖತ್ತಾಗಿರುತ್ತೆ ಊಟ ಮಾತ್ರ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಬನ್ನಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಗಾಡಿ ನಿಲ್ಲಿಸಿ ರೆಸ್ಟ್ ಮಾಡುವ. ಅಲ್ಲಿ ಹೋಗಿ ಏನು ಮಾಡೋದು, ಇಲ್ಲಿಂದ ಏನು ಒಂದು 9-10 ಕಿಲೋಮೀಟ್ರ್ ಐತೆ ಅಷ್ಟೇ, ಬೇಗ ಹೋಗ್ಬಿಡ್ತೀನಿ. ಇನ್ನು ನಮ್ಮ ಕಸ್ಟಮರ್ ಬಂದಿಲ್ಲ. ಅಲ್ಲಿ ಬಂದು ಫೋನ್ ಮಾಡೋದ್ರೊಳಗೆ ಅಲ್ಲಿ ಪಾರ್ಕಿಂಗ್ ಇರಲ್ಲ, ಹಂಗಾಗಿ ಇಲ್ಲೇ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಟಾಟಿಲಿಂಗ ಐತೆ, ಹೋಗ್ಬಿಟ್ಟು ಸ್ವಲ್ಪ ಹಣ್ಣು ತಿಂದ್ಬಿಟ್ಟು ಆಮೇಲೆ ವೆಲ್ಕಮ್ ಟು ಕಾಟ್ಮಂಡ್. ನೋಡಿ ಇಲ್ಲೊಂದು ಯಾವ್ದ ಕಬಡಿಗೆ ರೋಡಲ್ಲೇ ಓಡಾಡ್ತಾ ಐತೆ, ಹೆಂಗಿದೆ ನೋಡ್ರಿ. ಇಲ್ಲೇನು ಕಾಮನ್ ಅವೇನು ರೋಡಿಗೆ ಬರ್ತಾ ಇರ್ತಾವಂತೆ, ಅವೇನು ಮಾಡಲ್ಲ ಸುಮ್ಮನೆ ಪಾಪ. ಈಗ ಇಲ್ಲೆಲ್ಲ ಫುಲ್ ಬರೋ ಫಾರೆಸ್ಟ್ ಏರಿಯಾ ಅಲ್ಲ, ಅವೆಲ್ಲ ಕಾಮನ್ ಬರ್ತಾ ಇರ್ತಾವಂತೆ ಮೋಸ್ಟ್ಲಿ. ಏನೋ ನಿಯರ್ ನಾವು ಇನ್ನೇನು ಕೂನೂರಿಗೆ ಎಂಟ್ರಿ ಆಗ್ತಾ ಇದ್ವಿ. ಇನ್ನೊಂದು 3-4 ಕಿಲೋಮೀಟ್ರ್ ಐತೆ. ಇಲ್ಲೆಲ್ಲ ಹತ್ರದಲ್ಲಿ ಪಾರ್ಕ್ ಮಾಡ್ಕೊಳ್ಳೋಣ, ನೋಡೋಣ. ಪಾರ್ಕ್ ಮಾಡ್ಕೊಂಡು ಆರಾಮಾಗಿ, ಅಲ್ಲಿ ಪಾರ್ಕಿಂಗ್ ಇರಲ್ಲ, ಅದೊಂದೇ ಬೇಜಾರು. ಅಲ್ಲೇ ತುಂಬ ವರ್ಷ ಆಯ್ತು, ಈಗ ಹೆಂಗೈತೆ ಗೊತ್ತಿಲ್ಲ. ಬನ್ನಿ ಹೋಗೋಣ. ನೋಡಿ ಇಲ್ಲೆಲ್ಲ ಟೌನಲ್ಲಿ ಯಾವ ಥರ ಇದಾವೆ ಮನೆಗಳು, ಫುಲ್ ಕೆಳಗೆ ತಗ್ಗಲ್ಲಿದ್ದಾವೆ ಮನೆಗಳು, ಸುತ್ತ ಗುಡ್ಡ, ಮಧ್ಯದಲ್ಲಿ ಮನೆಗಳಿದ್ದಾವೆ. ಇಲ್ಲೆಲ್ಲ ಮಳೆಗಾಲದಲ್ಲಿ ಭಾಳ ಕಷ್ಟ ಇವ್ರದ್ದೆಲ್ಲ ಜೀವನ. ಸುಮ್ಮನೆ ನಾವೇನು ಇಲ್ಲಿ ವೆದರಿಗೆ ಬಂದು ಎಂಜಾಯ್ ಮಾಡ್ಬೋದು ಅಷ್ಟೇ. ಇಲ್ಲಿರೋರಿಗೆ ತುಂಬಾ ಕಷ್ಟ ಜೀವನ ಮಾಡೋದು. ಇಲ್ಲೆಲ್ಲ ಟೂರಿಸ್ಟ್ ಪ್ಲೇಸಸ್ ಬಿಟ್ಟರೆ ಇಲ್ಲೇನು ರೈತರ ಕೆಲಸ ಆಗಲಿ, ಜಮೀನು ಕೆಲಸ ಆಗಲಿ, ಇನ್ನೊಂದೇನು ಮಾಡೋಕ್ಕೆ ಬರೋಲ್ಲ. ಬರೀ ಬಿಸ್ನೆಸ್ ಜಾಸ್ತಿ ಈ ಕಡೆ ಎಲ್ಲ. ನೋಡಿ ಒಂದು ಸಾರಿ ಲ್ಯಾಂಡ್ ಸ್ಲೈಡಿಂಗ್ ಆಯ್ತು ಅಂದ್ರೆ ಅಜ್ಜಿ ಇಲ್ಲಿ ಒಂದು ಊರು ಇತ್ತಂತ ಹೇಳೋಕ್ಕೂ ಹೆಸರಲ್ಲ, ಹಂಗಾಗ್ಬಿಡ್ದು. ಸುತ್ತ ಯಾವ ಥರ ಇದು ಗುಡ್ಡ. ಮಳೆಗಾಲದಲ್ಲಿ ಒಂದೇ ಏರಿಯಾ ತುಂಬ ಡೇಂಜರು, ಬಿಟ್ಟರೆ ನಾರ್ಮಲ್ ಟೈಮಲ್ಲಿ ಆರಾಮಾಗಿರ್ತಾರೆ. ಇಲ್ಲೇನು ಎಣ್ಣೆ ಹಾಕ್ಯಂದಲ್ಲ ಅಂತ ಇರಲಿಲ್ಲ, ಎಲ್ಲರ ಮನೇಲಿ ಎಣ್ಣೆ ಕಾಮನ್ ಆಗಿರುತ್ತೆ ಇಲ್ಲಿ. ಯಾಕಂದರೆ ಆ ಕ್ಲೈಮೇಟ್ಗೆ ಹಾಕೊಂಡ್ಲೇಬೇಕು, ಇಲ್ಲಾಂದರೆ ಬ್ಲಡ್ಡಲ್ಲಿ ಸರ್ಕ್ಯುಲೇಷನ್ ಆಗೋದು ಬೇಡ. ಬಾಡಿ ಯಾವಾಗಲೂ ಹೀಟಾಗಿರ್ಬೇಕು. ಚಿಕನ್ನು ಮೊಟ್ಟೆ ಜಾಸ್ತಿ ಯೂಸ್ ಮಾಡ್ತಾರೆ ಈ ಕಡೆ ಎಲ್ಲ, ನಾನ್ ವೆಜ್ ಜಾಸ್ತಿ ಈ ಕಡೆ. ನಾನು ನಿನ್ನೆ ನೋಡಿದ್ವಲ್ಲ, ಎಲ್ಲೋದ್ರೂ ಹೋಟೆಲಾಗೆ ಚಿಕನ್ ಕಬಾಬು, ಮಟನ್ ಕಮ್ಮಿ, ಚಿಕನ್ ಜಾಸ್ತಿ, ಮೊಟ್ಟೆ ಆ ಥರ. ಬನ್ನಿ ಹೋಗೋಣ. ನಮ್ಮ ಕಸ್ಟಮರು ಫೈನಲಿ ಬಂದಿದ್ದಾರಂತೆ, ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ನಿ. ಇಲ್ಲೇ ಸೈಡಿಗೆ ಹಾಕೊಂಡಿದ್ದೆ, ನೋಡ್ಬೋದು. ಇದು ರೋಡ್ ಪಕ್ಕದಲ್ಲೇ ಅದು ರೈಲ್ವೆ ಟ್ರ್ಯಾಕ್ ಬರೋದು, ಅದು ರೈಲ್ವೆ ಸ್ಟೇಷನ್ ಸಾರಿ. ಹಾಗಾಗಿ ಈಗ ಹೊರಗಡೆ ಬಂದಿದ್ದಾರಂತೆ, ಈಗ ಪಿಕ್ ಮಾಡೋಣ. ಟಾಯ್ ಟ್ರೈನ್, ನಾವು ಒಂದ್ಸರಿ ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಅವಾಗಲೇ ಲಾಸ್ಟ್ ಟೈಮ್ ಒಂದು 6-7 ವರ್ಷದ ಹಿಂದೆ ಹೋಗಿದ್ದೆ. ಅವಾಗಿನ್ನೂ ನಾವು ವಿಡಿಯೋ ಮಾಡ್ತಾ ಇರಲಿಲ್ಲ, ಅವಾಗ ಹೋಗಿ ಬಂದಿದ್ದೆ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಹೋಗಿಲ್ಲ. ಒಂದ್ಸರಿ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತೇಳಿ ಟಾಯ್ ಟ್ರೈನ್. ತುಂಬ ಜನ ತೋರಿಸಿದ್ದಾರೆ, ಬಟ್ ನಮ್ಮ ಲಾಗಲ್ಲಿ ಬಂದಿಲ್ಲ. ಒಂದ್ಸರಿ ಅದನ್ನು ಟ್ರೈ ಮಾಡೋಣ ನೆಕ್ಸ್ಟ್. ಬನ್ನಿ ಈಗ ಇಲ್ಲೇ ನೋಡಿ ಎಲ್ಲ ಗಾಡಿಗಳೆಲ್ಲ ಇದೆಲ್ಲ ಟ್ರೈನ್ ಸ್ಟೇಷನ್ ಹತ್ರ ಪಾರ್ಕ್ ಮಾಡಿರೋದು ಪಿಕಪ್ಗೆ. ನೋಡಿ
ಇಲ್ಲಿ ಹತ್ರ ಅದೇನು ದೂರ ಇಲ್ಲ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಟಾಯ್ ಟ್ರೈನ್. ಮಕ್ಕಳಾಡೋದಿರುತ್ತಲ್ಲ ಆ ಥರ ಇರುತ್ತೆ, ಅದು ಸೇಮ್. ನಮ್ಮ ಕಸ್ಟಮರ್ಸ್ ಬಂದಿದ್ದಾರೆ ಹೊರಗಡೆ. ಅಲ್ಲಿದ್ದ ಸೀದಾ ನಾವು ಬಂಡೀಪುರ ಚೆಕ್ ಪೋಸ್ಟ್ ಪಾಸ್ ಮಾಡಿ ಈಗ ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ ಈ ಕಡೆ ಸ್ಟಾರ್ಟಿಂಗ್ಗೆ ಒಂದು ಅಂಗಡಿಗಳಿದ್ದಾವೆ, ಅಲ್ಲಿ ಹಾಕಿದ್ದೀನಿ. ಇನ್ನು ಗುಡ್ಲುಪೇಟೆ ಇನ್ನೂ ಬಂದಿಲ್ಲ. ಬಂಡೀಪುರ ಫಾರೆಸ್ಟ್ ಬಿಟ್ಟು ಸ್ವಲ್ಪ ಮುಂದೆಗಡೆ ಬಂದರೆ ಇಲ್ಲಿ ಹಾಕಿದ್ದೀನಿ ಟೀಗೆ ಅಂತೇಳಿ. ಈಗ ಟೀ ಕುಡಿದ್ಬಿಟ್ಟು ಡೈರೆಕ್ಟ್ ಎಲ್ಲಿಗಪ್ಪ ಅಂದರೆ ಚನ್ನರಾಯಪಟ್ಟಣ ಬಂದೆ. ನಿನ್ನೆ ಪಿಕಪ್ ಮಾಡಿದ್ಮೇಲೆ ಡ್ರಾಪ್ ಮಾಡ್ಬೇಕು. ಬನ್ನಿ ಈಗ ಇಲ್ಲಿಂದ ಟೀಗೆ ಕುಡಿದ್ಬಿಟ್ಟು ಈಗ ಆರಾಮ್ಸೆ ಹೋಗೋಣ. ಸ್ನೇಹಿತರೆ, ಫೈನಲಿ ಟೀ ಎಲ್ಲ ಕುಡಿದು ಹೆಚ್ಚು ಕಡಿಮೆ ಒಂದು 2 ಅವರ್ಸ್ ಆಗ್ತಾ ಬಂತು. ಈಗ ಊಟಕ್ಕೆ ಹಾಕಿದ್ದೀನಿ ಇಲ್ಲೇ, ಯಾಕಂದರೆ ಅವರು ನಮ್ಮ ಸರ್ ಒಬ್ಬರು ಬೆಂಗಳೂರಿಂದ ಬಂದಿದ್ರಲ್ಲ, ಅವ್ರ ಗಾಡಿ ಅವ್ರು ಪಿಕಪ್ ಮಾಡೋಕ್ಕೆ ಕಾರ್ ಬರೋದು ವೆಯ್ಟ್ ಮಾಡ್ತಿದ್ವಿ. ಸೊ ಈಗ ಇಲ್ಲಿ ಊಟಕ್ಕೆ ಬಿಟ್ಟಿದ್ದೀನಿ. ನಂದು ಊಟ ಆಯಿತು. ಈಗ ನೋಡಿ ಇಲ್ಲೇ ನಂಜನಗೂಡು ರೋಡಲ್ಲಿ ಲೆಮನ್ ಅಂತೇಳಿ ಹೋಟೆಲ್ಗೆ ಹಾಕಿದ್ದೀನಿ. ಇಲ್ಲಿಂದ ಈಗ ಊಟ ಮುಗಿಸ್ಕೊಂಬಿಟ್ಟು ಇಲ್ಲಿ ಒಂದು ಫ್ಯಾಮಿಲಿ ಬೆಂಗಳೂರಿಗೆ ಹೋಗ್ತಾರೆ, ಇನ್ನೊಂದು ಫ್ಯಾಮಿಲಿ ಚನ್ನರಾಯಪಟ್ಟಣ, ಇನ್ನೊಬ್ಬರು ಚಳ್ಳಕೆರೆ ಡ್ರಾಪ್ ಮಾಡ್ಬೇಕು. ಸೊ ಸ್ನೇಹಿತರೆ, ಯಾರೆಲ್ಲ ನಾನು ಎಲ್ಲಿದ್ದೀನಿ ಏನು ಇದು ಗೊತ್ತಾಗಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಅದ್ರಾಗಾದರೆ ಅಪ್ಡೇಟ್ ಆಗ್ತಿರ್ತೀನಿ, ಸ್ಟೋರಿ ಆಗ್ತಿರ್ತೀನಿ. ತುಂಬ ಜನ ಕೇಳ್ತಿರ್ತೀರ, ಬ್ರದರ್ ನಾನು ಮುರುಡೇಶ್ವರದ ವೀಡಿಯೋ ಹಾಕಿದ್ಮೇಲೆ ನಾನು ಮುರುಡೇಶ್ವರದಲ್ಲಿದ್ದೀನಿ ಅಂತ ಕಮೆಂಟ್ ಆಗ್ತಾ ಇರ್ತೀರ. ಸೊ ನಾನು ಹೋಗಿ ಬಂದು ಒಂದು 1 ಡೇ 2 ಡೇ ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಹಂಗಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ಅದೇ ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಆಯಿತಾ.